ದಿ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು TISB ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಘಟಿಕೋತ್ಸವದಲ್ಲಿ ಕುಲಾಧಿಪತಿಯೂ ಆಗಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಿದರು. ಈ ವೇಳೆ ದಿ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಕಾಲೇಜಿನ ಪ್ರಾಂಶುಪಾಲರಾದ ಕಟೆ ರೆನಾಲ್ಡ್ಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ KP ಗೋಪಾಲಕೃಷ್ಣ ಅವರ ಕುರಿತಾದ ಜರ್ನಿ ಆಫ್ ವಿಷನರಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಬಳಿಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಇಂದಿನ ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ಜ್ಞಾನದ ಜೊತೆಗೆ ವಿವೇಕ ಮತ್ತು ನೈತಿಕತೆ ಮುಖ್ಯ. ಶಿಕ್ಷಣವು ಕೇವಲ ಶೈಕ್ಷಣಿಕ ಸಾಧನೆಗೆ ಸೀಮಿತವಾಗದೆ ವ್ಯಕ್ತಿತ್ವ ನಿರ್ಮಾಣ, ನೈತಿಕ ಮೌಲ್ಯಗಳು ಹಾಗೂ ಜಾಗತಿಕ ದೃಷ್ಟಿಕೋನವನ್ನು ರೂಪಿಸಬೇಕೆಂದು ಹೇಳಿದರು. ಭಾರತ ಯುವಶಕ್ತಿಯಿಂದ ಕೂಡಿದ ದೇಶವಾಗಿದ್ದು 2047ರ ವೇಳೆಗೆ ವಿಕಸಿತ ಭಾರತವಾಗಿ ಹೊರಹೊಮ್ಮುವ ಸಂಕಲ್ಪದೊಂದಿಗೆ ಮುಂದುವರಿಯುತ್ತಿದೆ. ವಿಜ್ಞಾನ, ತಂತ್ರಜ್ಞಾನ, ಸ್ಟಾರ್ಟ್ಅಪ್, ಬಾಹ್ಯಾಕಾಶ, ಸಂಶೋಧನೆ, ಡಿಜಿಟಲ್ ನಾವೀನ್ಯತೆ ಹಾಗೂ ಜಾಗತಿಕ ನಾಯಕತ್ವದಲ್ಲಿ ಹೊಸ ಮಾನದಂಡಗಳನ್ನು ಹೊಂದಿಸುತ್ತಿದೆ. ವಿದ್ಯಾವಂತ, ಜಾಗೃತ ಮತ್ತು ಜಾಗತಿಕ ಮನಸ್ಸಿನ ಯುವಕರು ನವಭಾರತದ ಆಕಾಂಕ್ಷೆಗಳ ರಾಯಭಾರಿಗಳು ಎಂದರು. औपचारिक शिक्षा के साथ साथ निरंतर सीखने की प्रवृत्ति से होता है. आज का विश्व तीव्र परिवर्तन के दौर से गुजर रहा है. कृत्रिम बुद्धिमत्ता, डिजिटल क्रांति, जलवायु परिवर्तन, वैश्विक प्रतिस्पर्धा और सामाजिक चुनौतियां, ये सभी आपसे ज्ञान के साथ साथ विवेक, संवेदनशीलता और नेतृत्व की अपेक्षा करती है. ಕಟೆ ರೆನಾಲ್ಡ್ಸ್, ಶಿಕ್ಷಣದ ಶಕ್ತಿಯ ಪರಿವರ್ತನೆಯನ್ನು ವಿದ್ಯಾರ್ಥಿಗಳು ಸಂಭ್ರಮಿಸುತ್ತಿದ್ದಾರೆ. ಕುತೂಹಲ, ಜಾಗರೂಕತೆ, ಶಿಸ್ತು ಹಾಗೂ ಕಠಿಣ ಪರಿಶ್ರಮದೊಂದಿಗೆ ಗುರಿ ಸಾಧಿಸಬೇಕು ಎಂದು ತಿಳಿಸಿದರು. I'm grateful that you recognize them as well.